ಸ್ವಲ್ಪ ಕಷ್ಟ ಇದ್ದರೆ ನಿಮ್ಮ ಜರ್ನಿ ಇನ್ನೂ ಚೆನ್ನಾಗುತ್ತೆ. ಮತ್ತು ಜನಗಳು ಏನು ಗೊತ್ತಾ, ಯಾರಿಗೆ ತೊಂದರೆ ಆದರೆ ಏನು ಕಷ್ಟ ಆದರೆ ಅದು ಎಲ್ಲ ವೈರಲ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಪ್ಲಸ್ ಪಾಯಿಂಟ್ ಅಂತ. ಸೊ ಅದು ಇದು ಕ್ಯಾಮ್ರಾ ಎಲ್ಲ ಬರುತ್ತೆ, ಇದು ಗೋಪ್ರೋ ಸರ್, ಅಂಡ್ ಅದರದ್ದು ಅಡಾಪ್ಟರ್ ಮೈಕ್. ಸೊ ಒಳಗಡೆ ಏನ್ ಮಾತಾಡ್ತೀವಿ ಅದು ಇದ್ರ ಸ್ಟೋರ್ ಆಗುತ್ತೆ. ಓ ಸೂಪರ್ ಸರ್. ಈ ಗಾಡಿ ಸುಜುಕಿ ಶಿಖರ್ ಮೋಟರ್ಸ್ ಸರ್. ಇಲ್ಲ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಅದು ಎಸ್ಪೆಷಲಿ ಕನ್ನಡದಲ್ಲಿ ಮಾಡ್ತಾ ಇರೋದು ನಮಗೆ ಹೃದಯಕ್ಕೆ ಟಚ್ ಆಗ್ತಾ ಇದೆ. ಹರ್ ಹರ್ ಮಹಾದೇವ್. ಇದು ಓಂ ಅಲ್ವಾ ಸರ್? ಹೌದು ಸರ್, ಎಲ್ಲ ಮಿಕ್ಸ್. ಓ ಮಿಕ್ಸ್. ಆಲ್ ದಿ ಬೆಸ್ಟ್ ಸರ್. ಹೋಗಿ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್. ಏನು ಗೊತ್ತಾ, ಇಲ್ಲಿ ಯಾರು ಇರಲಿ ಆರ್ಗನೈಸರ್ ಲೋಕಲ್, ಸೌತ್ ಇಂಡಿಯನ್ ಜನಗಳು ಮಾತ್ರ ತುಂಬ ಒಳ್ಳೆ ಜನಗಳು ಅಂತ ಎಲ್ಲ ಪ್ರೇಸ್ ಮಾಡ್ತಾರೆ. ಅದು ಸ್ಪೆಷಲಿ ನಮ್ಮ ಕರ್ನಾಟಕ ಜನಗಳು. ಇವರು ರೋಡ್ ಇಲ್ಲ, ಸ್ಯಾಂಡ್ ಮೇಲೆ ಓಡಿಸ್ತಾರೆ, ಮತ್ತು ನೀರು ಒಳಗಡೆ ಗಾಡಿ ತಗೊಂಡೋಗ್ತಾರೆ ಅಂತ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಆದರೆ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ನಾಯ್ಡು ಸರ್ ಮತ್ತು ಅವ್ರ ಫುಲ್ ಟೀಮ್ ಬಂದಿದ್ದಾರೆ ನೋಡಿ ಕರ್ನಾಟಕದಿಂದ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಫಸ್ಟ್ ಇಲ್ಲಿ ತೋರಿಸ್ಬಿಡ್ತೀನಿ. ಕೆ ನಂಬರ್ ನಮ್ಮ ಕರ್ನಾಟಕ ಎಲ್ಲ ಬೈಕ್ ಡಿಫ್ರೆಂಟ್ ಇದೆ ಅಲ್ವಾ ಸರ್? RCBದು ಮತ್ತು ಒಂದು ಮೇಡ್ ಇನ್ ಥೈಲ್ಯಾಂಡ್ ಮತ್ತು ಒಂದು ಜಿಪ್ ಸರ್. ಮತ್ತೆ ಇದು ಸರ್, ಇದು ನಮ್ದು ಮೋಟೋ ವ್ಲಾಗಿಂಗ್ ಸೆಟಪ್. ಇದು ಸೊ ಹೇಗೆ ನಾವು ವಿಡಿಯೋ ಶೂಟ್ ಮಾಡ್ತೀವಿ ಅಂದ್ರೆ ಈ ತರ. ಇದು ಕ್ಯಾಮ್ರಾ ಎಲ್ಲ ಬರುತ್ತೆ, ಇದು ಗೋಪ್ರೋ ಸರ್, ಅಂಡ್ ಅದರದ್ದು ಅಡಾಪ್ಟರ್ ಮೈಕ್. ಸೊ ಒಳಗಡೆ ಏನ್ ಮಾತಾಡ್ತೀವಿ ಅದು ಇದ್ರ ಸ್ಟೋರ್ ಆಗುತ್ತೆ. ಓ ಸೂಪರ್ ಸರ್. ಆಮೇಲೆ ಇದು ಸೆನಾ ಅಂತ, ಇದು ಬ್ಲೂಟೂತ್ ಡಿವೈಸ್. ಸೊ ಯಾರೇ ಬೇರೆಯವ್ರ ಹತ್ರ ಇದ್ರೇನು ನಾವು ಮಾತಾಡ್ತಾ ಇಂಟರ್ಕಾಮ್ ಅಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಸೂಪರ್. ಇನ್ಸ್ಟೆಡ್ ಆಫ್ ಫೋನ್ ಕಾಲ್ ಇದರಲ್ಲಿ ಮಾತಾಡ್ಬೋದು. ಇದ್ರ ಮ್ಯೂಸಿಕ್ ಕೂಡ ಕೇಳಿಸ್ಕೋಬಹುದು. ಓ ಸೂಪರ್ ಸರ್, ಸೂಪರ್. ಈ ತರ ಸೆಟಪ್ ಇರುತ್ತೆ. ಸೂಪರ್. ನಮ್ದು ಇನ್ನೂ ಒಂದು ಸ್ನೇಹಿತರು ಇದೆ ಸರ್, ಅವರು ಕೂಡ ಬೈಕ್, ಅವರು ಯಮಾ ಓಡಿಸ್ತಾರೆ. ಅವರು ನಾನ್ ಪಾಪ್ಯುಲರ್ ಅಂತ. ಆದರೆ ಅವರು ಅಷ್ಟು ಪಾಪ್ಯುಲರ್ ಇಲ್ಲ, ಹೆಸರು ಇಟ್ಟಿದ್ದಾರೆ ನಾನ್ ಪಾಪ್ಯುಲರ್. ನಿಮ್ಮ ತರ ಪಾಪ್ಯುಲರ್ ಇಲ್ಲ ಸರ್. ಆದರೆ ಅವ್ರು ಒಳ್ಳೆ, ಅವ್ರಿಗೆ ಕೂಡ ಈ ತರ ಇದೆ ಸರ್. ಅವರು ಯಾವಾಗ್ಲೂ ಬೈಕ್ ಓಡಿಸುವಾಗ ಅವರು ಮಾತಾಡ್ತಾರೆ. ಇಲ್ಲ ಹೌದು ಸರ್. ಇಲ್ಲ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಅದು ಎಸ್ಪೆಷಲಿ ಕನ್ನಡದಲ್ಲಿ ಮಾಡ್ತಾ ಇರೋದು ನಮಗೆ ಹೃದಯಕ್ಕೆ ಟಚ್ ಆಗ್ತಾ ಇದೆ. ಸೊ ಇನ್ನ ಚೆನ್ನಾಗಿ ಮಾಡಿ ವಿಡಿಯೋಸ್, ಇನ್ನ ಅದ್ಭುತವಾದ ಈ ಲದಾಖ್ ಎಲ್ಲ ಇನ್ನ ಸೂಪರ್ ಆಗಿರೋದು ತೋರಿಸಿ ಸರ್. ತುಂಬಾ. ಮತ್ತೆ ನಿಮ್ಗೆ ನಮ್ಮ ನಾಯ್ಡು ಸರ್ ಜೊತೆ ಬೈಕ್ ಓಡಿಸ್ಬಿಟ್ಟು, ಯಾಕೆಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ ಅಲ್ವಾ ಸರ್? ನಿಮ್ದು ಇದು ಹೆಸರು ಏನು ಸರ್? ಅದು ಸರ್ ಗೌತಮ್ ನಾಯ್ಡು ಅಂತಾನೆ ಯೂಟ್ಯೂಬ್. ಇಲ್ಲ ಕರುನಾಡು ಬೈಕರ್ಸ್ ಅಂತ. ಕರುನಾಯ್ಡು ಬೈಕರ್ಸ್ ಅಲ್ವಾ ಸರ್? ಕರುನಾಯ್ಡು ಬೈಕರ್ಸ್. ನೀವು ಎಲ್ಲ ಯಾರು ಬರ್ಬೇಕಂದ್ರೆ ಲದಾಖ್ ಮತ್ತೆ ಚಂಡೀಗಢ ಎಲ್ಲ ಕಡೆ ನಾವು ನಾರ್ತ್ ಈಸ್ಟ್ ಮಾಡಿದೀವಿ, ಸ್ಪಿಟಿ ಮಾಡಿದೀವಿ, ಆಮೇಲೆ ಹಿಮಾಚಲ್ ಮಾಡಿದೀವಿ. ಸೂಪರ್ ಸರ್. ಈ ತರ ನಾರ್ತ್ ಅಲ್ಲಿ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಸೂಪರ್ ಸರ್. ಸೊ ನೀವು ಎಲ್ಲ ಬರ್ಬೋದು ನಾಯ್ಡು ಸರ್ ಜೊತೆ. ಮತ್ತೆ ಲದಾಖ್ ಬಂದ್ರೆ ನಾವು ಕೂಡ ಮಾಡ್ಲೇಬೇಕು. ಸೂಪರ್ ಸರ್. ಸೊ ಈಗ ನೀವು ಪೆಂಗೋಂಗ್ ಹೋಗಕ್ಕೆ ರೆಡಿ ಆಗ್ತೀವಿ. ಮೇರಕ್. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಹೌದು ಸರ್. ಹೌದಾ ಸರ್? ನಮ್ಮ ಗೌತಮ್ ಸರ್ ನಾಯ್ಡು ಅವರು ರೆಡಿ ಆಗ್ತಾ ಇದೆ. ಸೂಪರ್ ಸರ್. ಟೀಮೇ ಬಾಯ್ಸ್, ಇಲ್ಲೇ ಇದೆ. ರೆಡಿ? ಸೂಪರ್ ಸರ್, ಸೂಪರ್. ನೋಡಿ ಈ ಗಾಡಿ ಸುಜುಕಿ ಶಿಖರ್ ಮೋಟರ್ಸ್ ಸರ್. ಶಿಖರ್ ಸುಜುಕಿಯಿಂದ ಕಳಿಸ್ಕೊಟ್ಟಿರೋದು. ಓ ಸ್ಪಾನ್ಸರ್. ಸೂಪರ್ ಸರ್. ಮತ್ತೆ ಅವ್ರದ್ದು ಎಲ್ಲ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಇವ್ರು ಕೂಡ ನಮ್ಮ ಸ್ನೇಹಿತರು. ಸೂಪರ್ ಸರ್. ಹರ್ ಹರ್ ಮಹಾದೇವ್. ಇದು ಓಂ ಅಲ್ವಾ ಸರ್? ಹೌದು ಸರ್, ಎಲ್ಲ ಮಿಕ್ಸ್. ಓ ಮಿಕ್ಸ್. ಸೂಪರ್ ಸರ್. ಹೌದು ಸರ್.
ಆಲ್ ದಿ ಬೆಸ್ಟ್ ಸರ್ ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸರ್ ಟಾಶಿನುರ್ಬು ಜಾಯೋ ಜಾಯೋ ಅಂತ ಸರ್ ಜಾಯೋ, ಸರ್ okay, sir. ಆಲ್ ದಿ ಬೆಸ್ಟ್ ಆರಾಮಾಗಿ ಹೋಗಿ ಸರ್ ಓಕೆ ಆಯ್ತು. ಸರ್ 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 ಸೂಪರ್ ಸರ್ ಆಲ್ ದಿ ಬೆಸ್ಟ್ ಓ ಸರ್ ಬಿಸ್ಕೂಟ್ ಸರ್ ಆಲ್ ದಿ ಬೆಸ್ಟ್ ಆರಾಮಾಗಿ ಹೋಗಿ ಆಲ್ ದಿ ಬೆಸ್ಟ್ ಸರ್ ಸಿಗ್ತಾ ಇರ್ತೀನಿ ಸರ್ ಮತ್ತೆ ಬನ್ನಿ ಆಲ್ ದಿ ಬೆಸ್ಟ್ ಸರ್ ಹಲೋ ಸರ್, ಆಲ್ ದಿ ಬೆಸ್ಟ್ ಆರಾಮಾಗಿ ಹೋಗಿ ಸರ್ ಲಡಾಖ್ ಇನ್ ಕನ್ನಡಿಗ. ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಓ ಆರಾಮ ಸೂಪರ್ ಸರ್ ಓ ಹೋ 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 ಸರ್ ಆಲ್ ದಿ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಆರಾಮ ಬಾಯ್ ಸರ್ ಸರ್ ಆರ್ ಸಿ ಬಿದು ಬೈಕ್ ಅಲ್ವಾ ಸರ್ ಇದು ಆರ್ ಸಿ ಬಿ ತೋರಿಸಿ ಸರ್ ಓ ಸೂಪರ್ ಸರ್ ಜೈ ಆರ್ ಸಿ ಬಿ ಸರ್ ಆಲ್ ದಿ ಬೆಸ್ಟ್ ಬಾಯ್ ಸರ್ ಸರ್ ಬಾಯ್ ಆಲ್ ದಿ ಬೆಸ್ಟ್ ಸರ್ ಆರಾಮ ಸರ್ ಬಾಯ್ ಸರ್ ಆರಾಮಾಗಿ ಆಲ್ ದಿ ಬೆಸ್ಟ್ ಸರ್ ಸೂಪರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಏನು ಗೊತ್ತಾ ಇಲ್ಲಿ ಯಾರು ಇರಲಿ ಆರ್ಗನೈಸರ್ ಲೋಕಲ್ ಸೌತ್ ಇಂಡಿಯನ್ ಜನಗಳು ಮಾತ್ರ ತುಂಬ ಒಳ್ಳೆ ಜನಗಳು ಅಂತ ಎಲ್ಲ ಪ್ರೇಸ್ ಮಾಡ್ತಾರೆ. ಅದು ಸ್ಪೆಷಲಿ ನಮ್ಮ ಕರ್ನಾಟಕ ಜನಗಳು ಇವರು ಈಗ ತುಂಬ ಖುಷಿ ಇದೆ. ಸೊ ಈಗ ಅವರು ಪ್ಯಾಂಗಾಂಗ್ ಸೈಡ್ ಹೋಗ್ತಾ ಇದೆ. ವೆದರ್ ಸ್ವಲ್ಪ ಈಗ ಇವತ್ತು ಅಷ್ಟು ಸರಿ ಇಲ್ಲ, ಸ್ವಲ್ಪ ಮಳೆ ಕೂಡ ಬರ್ಬೋದು. ಆದರೆ ನಾನು ಹೇಳಿದ್ದೀನಿ ರೋಡ್ ಕೂಡ ಅಷ್ಟು ಚೆನ್ನಾಗಿಲ್ಲ, ಯಾಕೆಂದರೆ 2 ದಿನ ಮುಂಚೆ ಇಲ್ಲಿ ಒಂದು ಜಾಗ ಅಲ್ಲಿ ನೀರು ಬಂದೈತೆ. ಸೊ ನಾನು ಹೇಳಿದ್ದೀನಿ ಆ ಥರ ರೋಡ್ ಬರಬೇಕು, ಆ ಥರ ವೆದರ್ ಇರಬೇಕು. ಸ್ವಲ್ಪ ಕಷ್ಟ ಇದ್ದರೆ ನಿಮ್ಮ ಜರ್ನಿ ಇನ್ನೂ ಚೆನ್ನಾಗುತ್ತೆ. ಮತ್ತು ಜನಗಳು ಏನು ಗೊತ್ತಾ, ಯಾರಿಗೆ ತೊಂದರೆ ಆದರೆ ಏನು ಕಷ್ಟ ಆದರೆ ಅದು ಎಲ್ಲ ವೈರಲ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಪ್ಲಸ್ ಪಾಯಿಂಟ್ ಅಂತ. ಸೊ ಅದು ಖುಷಿ ಅಂತ ಫುಲ್ ಅವರು ನಡ್ಕೊಂಡು ಇದು ಖುಷಿಯಾಗಿ ಏನು ಹೇಳ್ತಾರೆ ಅದು ನನಗೆ ಮರ್ತೋಯ್ತು. ಲಾಫಿಂಗ್ಗೆ ನಕ್ಕೊಂಡು ಜಾಸ್ತಿ ನಡ್ಕೊಂಡು ಹೋಯ್ತು. ಇವತ್ತು ನಾನು ಸ್ಯಾಂಡ್ಯೂನಲ್ಲಿ ಇದ್ದೀನಿ, ಇದು ಹುಂದರಲ್ಲಿ. ಸೊ ಇಲ್ಲಿ ನಮ್ಮ ಟೂರಿಸಮ್ ಲೈನ್ನಲ್ಲಿ ಸುಮಾರು ನಮ್ಮ ಸೀನಿಯರ್ಗಳು ಇದ್ದಾರೆ. ಅವ್ರು ಹೇಳಿದ್ರು ನೀವು ಒಂದು ವಿಡಿಯೋ ಮಾಡಿಪ್ಪ, ಯಾಕೆಂದರೆ ಈಗ ಟೂರಿಸ್ಟ್ ಯಾರ್ಯಾರು ಒಳ್ಳೆ ಏರಿಯಾ ಎಲ್ಲ ಅಲ್ಲಿ ಕಚಡ ಬಿಟ್ಬಿಟ್ಟು ತುಂಬ ಎನ್ವೈರನ್ಮೆಂಟ್ಗೆ ಇದು ಮಾಡ್ತಾರೆ. ಮತ್ತು ಒಂದು ಜಾಗ ಅಲ್ಲಿ ಗಾಡಿ ಓಡಿಸ್ತಾರೆ, ರೋಡ್ ಇಲ್ಲ, ಸ್ಯಾಂಡ್ ಮೇಲೆ ಓಡಿಸ್ತಾರೆ, ಮತ್ತು ನೀರು ಒಳಗಡೆ ಗಾಡಿ ತಗೊಂಡೋಗ್ತಾರೆ ಅಂತ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಂದಾದ್ಮೇಲೆ ಫುಲ್ ಖುಷಿ ಆಯಿತು, ಯಾಕಂದರೆ ತುಂಬ ಜಾಸ್ತಿ ಕ್ಲೀನ್ ಇಟ್ಟಿದ್ದಾರೆ ಜಾಗ ಎಲ್ಲ. ಅದು ಟೂರಿಸ್ಟ್ ಮತ್ತು ಲೋಕಲ್ ಇಬ್ಬರು ತುಂಬ ಈಗ ರೆಸ್ಪಾನ್ಸಿಬಲ್ ಆಯಿತು. ರೆಸ್ಪಾನ್ಸಿಬಲ್ ಟೂರಿಸ್ಟ್ ಮತ್ತು ಲೋಕಲ್ ಆಯಿತು. ಈಗ 4-5 ವರ್ಷ ಮುಂಚೆ ಈ ಥರ ಕ್ಲೀನ್ಲಿನೆಸ್ ಇರಲಿಲ್ಲ, ಈಗ ಸ್ವಲ್ಪ ಎಲ್ಲ ಅವೇರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಕೆಟ್ಟು ತೋರ್ಸೋಕ್ಕೆ ಏನು ಇರಲಿಲ್ಲ, ಅದಕ್ಕೆ ಒಂದು ಒಳ್ಳೆ ವಿಡಿಯೋ ನಾನು ಮಾಡಿದ್ದೀನಿ, ಎಲ್ಲರಿಗೆ ಪ್ರೇಸ್ ಮಾಡಿದ್ದೀನಿ, ಸಲ್ಯೂಟ್ ಅಂತ ಹೇಳಿದ್ದೀನಿ. ಯಾಕೆಂದರೆ ಈ ಥರ ರೆಸ್ಪಾನ್ಸಿಬಲ್ ಟೂರಿಸ್ಟ್ ಇದ್ದರೆ ನಮ್ಮ ಎಲ್ಲ ಜಾಗ ಚೆನ್ನಾಗಿರುತ್ತೆ. ಎಲ್ಲ ಜಾಗ ಚೆನ್ನಾಗಿದ್ದರೆ, ಸ್ಪೆಷಲಿ ನಮ್ಮ ಹಿಮಾಲಯನ್ ರೀಜನ್ ಚೆನ್ನಾಗಿದ್ದರೆ ನಮಗೆ ವೆದರ್ಗೆ ಎಫೆಕ್ಟ್ ಆಗೋಲ್ಲ, ಗ್ಲೋಬಲ್ ವಾರ್ಮಿಂಗ್ ಆಗೋಲ್ಲ.
ಸೊ ಇವತ್ತಿಗೆ ಇಷ್ಟೇ. ಇಷ್ಟ ಆದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಾಮೆಂಟ್ ಶೇರ್ ಕೂಡ ಮಾಡಿ ಅಂತ ನಮ್ಮ ರಿಕ್ವೆಸ್ಟು. ಇನ್ನೂ ಒಂದು ವ್ಲಾಗಲ್ಲಿ ಸಿಗೋಣ. ಆ ತನಕ ಎಲ್ಲರಿಗೂ ನಮಸ್ಕಾರ.